ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಂಡರ್ಸ್ ವಾಯು ಕನ್ನಡ. ಆಗಸ್ಟ್ 31, 1997 ಆ ಕ್ಷಣ ಇತಿಹಾಸದ ಪುಟದಲ್ಲೇ ಒಂದು ಕಪ್ಪು ಛಾಯೆಯನ್ನು ತಂದಿತ್ತು. ಇವಳೊಬ್ಬಳು ರಾಜ್ಕುಮಾರಿ ಎಂಬುದಕ್ಕಿಂತ ಒಬ್ಬಳು ಗುಣವಂತೆಯ ಹೆಣ್ಣು ಅಂತ ಕರಿಬೋದು. ಮನುಷ್ಯತ್ವದ ಹೃದಯ ಅಥವಾ ಮನುಷ್ಯತ್ವದ ಮಾದರಿ ಅಂತ ಕರಿಬೋದು. ಒಂದೇ ನಗುವಿನಿಂದ ಮಿಲಿಯನ್ ಜನರ ಹೃದಯವನ್ನು ಗೆದ್ದಿದ್ಲು ಈ ಹೆಣ್ಣು. ತನ್ನ ಜೀವನವನ್ನೇ ಬಲಿಕೊಟ್ಟು ಸಹಾನುಭೂತಿಯ ಮೌಲ್ಯವನ್ನು ಕಲಿಸಿಕೊಟ್ಟಿದ್ಲು. ಇಂಗ್ಲೆಂಡ್ನ ಪೀಪಲ್ಸ್ ಪ್ರಿನ್ಸೆಸ್ ಎಂದು ಹೆಸರಾಗಿದ್ಲು. ಕೇವಲ ಶಕ್ತಿ ಮತ್ತು ಸೌಂದರ್ಯದ ಪ್ರತೀಕವಲ್ಲ ಈಕೆ, ಒಬ್ಬ ತಾಯಿ ಮಾನವೀಯತೆ ಬೆಂಬಲಿಸಿದ ನಾಯಕಿ ಅಂತ ಕರಿಬೋದು. ಈಕೆ ಬೇರೆ ಯಾರೂ ಅಲ್ಲ, ಡಯಾನಾ ಸ್ಪೆನ್ಸರ್. ಇಂಗ್ಲೆಂಡ್ನ ಪ್ರಿನ್ಸ್ ಅಥವಾ ರಾಣಿಯಾಗಿದ್ಲು. ಈಕೆ ಸತ್ತಾಗ ಇಡೀ ಇಂಗ್ಲೆಂಡೇ ಬಂದಿತ್ತು. ಇಂಥ ಡಯಾನಾ ಸ್ಪೆನ್ಸರ್ನ ಒಂದು ಟ್ರಾಜಿಕಲ್ ಸ್ಟೋರಿಯ ಬಗ್ಗೆ ಈ ವಿಡಿಯೋದಲ್ಲಿ ಇಂಟ್ರೆಸ್ಟಿಂಗ್ ಆಗಿ ತಿಳಿದುಕೊಳ್ಳೋಣ. ಫ್ರೆಂಡ್ಸ್, ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿ ಇರ್ತದೆ, ಹಾಗಾಗಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇಷ್ಟ ಆದರೆ ವಿಡಿಯೋಗೆ ಖಂಡಿತ ಲೈಕ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗಾದರೆ ತಡ ಯಾಕೆ, ಲೆಟ್ಸ್ ಗೆಟ್ ಇಂಟು ಸ್ಟಾರ್ಟ್ ದ ವಿಡಿಯೋ. ಅಂದು 1961 ಇಂಗ್ಲೆಂಡಿನ ನಾರ್ಫೋಕ್ ಜಿಲ್ಲೆಯಲ್ಲಿರುವ ಒಂದು ಪುಟ್ಟ ಅರಮನೆಯಲ್ಲಿ ಒಂದು ಪುಟ್ಟ ಹೆಣ್ಣು ಮಗು ಜನ್ಮವಾಗುತ್ತೆ. ಅದರ ಹೆಸರೇ ಡಯಾನಾ ಸ್ಪೆನ್ಸರ್. ಅವಳ ಅರಮನೆಯಲ್ಲಿ ಹುಟ್ಟಿದರೂ ಅವಳ ಹೃದಯ ಜನಸಾಮಾನ್ಯರಿಗೆ ಹತ್ತಿರವಾಗುವಂತಿತ್ತು. ತಂದೆ ಜಾನ್ ಸ್ಪೆನ್ಸರ್ ಮತ್ತು ತಾಯಿ ಫ್ರಾನ್ಸಸ್ ಇಬ್ಬರ ನಡುವೆ ಮನೆಯಲ್ಲಿ ಕಲಹ ಉಂಟಾಗ್ತಾ ಇತ್ತು. ಅವಳ ಬಾಲ್ಯ ಕಷ್ಟದ ಛಾಯೆಯಲ್ಲಿ ಬೆಳೀತು ಅಂತ ಹೇಳ್ಬೋದು. ಸ್ನೇಹಿತರನ್ನು ಕಳೆದುಕೊಂಡ ದುಃಖ ಈಕೆಗೆ, ಹಾಗೆ ತಾಯಿಯಿಂದ ದೂರ ಬಿದ್ದ ಫೀಲು, ಇವು ಎಲ್ಲವೂ ಇವಳ ನಗುವಿನ ಹಿಂದೆ ಮರೆತು ಹೋದ ಕಥೆಗಳಾಗಿದ್ವು. ಇವಳು ಶಾಲೆಯಲ್ಲಿ ಎಷ್ಟು ಉತ್ಸಾಹಿ ವಿದ್ಯಾರ್ಥಿಯಾಗಿದ್ದರೂ ಕೂಡ ಪರೀಕ್ಷೆಯಲ್ಲಿ ಹೆಚ್ಚು ಅಂಕಗಳನ್ನು ಗಳಿಸ್ತಾ ಇರಲಿಲ್ಲ. ಅವಳು ಹೃದಯದ ನಿಜವಾದ ವಿದ್ಯೆ ಮನಸ್ಸು ಗೆಲ್ಲುವುದು, ಸಹಾನುಭೂತಿಯನ್ನು ಹಂಚುವುದು, ಇದೇ ಇವಳ ವಿದ್ಯೆ ಆಗಿತ್ತು. ಈಕೆ ಬಾಲಕಿಯರ ಶಾಲೆಯಲ್ಲಿ ನೃತ್ಯವನ್ನು ಕಲಿತು ಮಕ್ಕಳನ್ನು ನೋಡಿಕೊಳ್ಳುವ ಕೆಲಸವನ್ನು ಮಾಡ್ತಾ ಇರ್ತಾಳೆ. ಅದು ಬಡ ಕುಟುಂಬಗಳಿಗೆ ಸಹಾಯ ಮಾಡುತ್ತಿರುವ ಅವಳ ಮೊದಲ ಹೆಜ್ಜೆ ಆಗಿತ್ತು. ಆದರೆ ಯಾರು ಕೂಡ ಊಹಿಸಿಕೊಂಡಿರಲಿಲ್ಲ ಈ ಕಂದನ ನಗುವಿನ ಬಾಲಕಿ ಮುಂದೆ ಬ್ರಿಟನ್ನ ರಾಜ್ಕುಮಾರ ಚಾರ್ಲ್ಸ್ ಅವರ ಮನಸ್ಸನ್ನು ಕದೀತಾಳೆ ಅಂತ. ಮುಂದೆ ಒಂದು ದಿನ ಬ್ರಿಟನ್ ರಾಜ್ಕುಮಾರ್ ಚಾರ್ಲ್ಸ್ ಅವರ ಮನಸ್ಸನ್ನು ಸೆಳೆದು ಬಿಡುತ್ತೆ ಈಕೆಯ ಒಂದು ಕ್ಷಣ. ಅಂದು 1981ನೇ ವರ್ಷ. ಇಂಗ್ಲೆಂಡ್ನಲ್ಲಿ ಮಳೆಗಾಲದ ಮಧ್ಯೆ. ಆ ಮಧ್ಯೆ ಕೂಡ ಒಂದು ದಿನ ಬರೆಯದ ಇತಿಹಾಸವೇ ಬದಲಾಗಿದೆ. ಜುಲೈ 29 ಸೆಂಟ್ ಪಾಲ್ ಕ್ಯಾಥೆಡ್ರಲ್ನಲ್ಲಿ 750 ಮಂತ್ರಿಗಳ ಮುಂದೆ, ಸಹಸ್ರಾರು ಮಿಲಿಯನ್ ಜನರ ಕಣ್ಣ ಮುಂದೆ ಡಯಾನಾ ಸ್ಪೆನ್ಸರ್ ಬ್ರಿಟಿಷ್ ರಾಜ್ಕುಮಾರ ಚಾರ್ಲ್ಸ್ ಅವರನ್ನು ಮದುವೆ ಆಗ್ತಾಳೆ. ಅವರ ಮದುವೆಯನ್ನು ಪರಿಕತೆಯ ಮದುವೆ ಎಂದೇ ಬಣ್ಣಿಸಲಾಗುತ್ತೆ. ಪ್ಯಾಲೇಸ್ ಕುಲ ಶ್ರೇಣಿಯ ಗೌರವ, ಬೆಳ್ಳಿ ಹಾರೆಗಳು, ಈ ರೀತಿಯ ಗೌರವಾನ್ವಿತವಾಗಿ ಆಕೆ ಮದುವೆಯನ್ನು ಆಗ್ತಾಳೆ. ಆದರೆ ಆ ಮೆರವಣಿಗೆ ಹಿಂದೆ ಒಂದು ಓರ್ವ ಯುವತಿಯ ಮನಸ್ಸಿನ ನಿಶ್ಶಬ್ದ ಅಳಿವು ಆರಂಭವಾಗುತ್ತೆ. ಆ ಮೊದಲೇ ಚಾರ್ಲ್ಸ್ ಮತ್ತು ಕಮಿಲಾ ಪಾರ್ಕರ್ ನಡುವೆ ಇಬ್ಬರಿಗೂ ರಿಲೇಷನ್ಶಿಪ್ ಇದೆ ಎಂಬ ಗುಟ್ಟು ಡಯಾನಾಗೆ ಗೊತ್ತಾಗುತ್ತೆ. ವಿವಾಹದ ನಂತರ ಈ ಅನುಮಾನಗಳು ನಿಜವಾದಾಗ ಅವಳಲ್ಲಿ ನಗು ಮಾತ್ರ ಉಳಿದು ಮನಸ್ಸು ತುತ್ತೂರಿಯಂತಾಗಿ ಖಾಲಿಯಾಗುತ್ತೆ. ಪತ್ರಿಕೆಗಳು ಅವಳನ್ನು ಅಥವಾ ಅವಳ ಸೌಂದರ್ಯ ರಾಣಿ ಎಂದು ಹೊಗಳುತ್ತಾ ಇರ್ತಾರೆ. ಆ ಪತ್ರಿಕೆ ಓದುವವರೆಗೆ ಅವಳು ದಿನವೂ ಕಣ್ಣೀರು ಸೋಸ್ತಿದ್ಲು. ಅವಳ ಬಗ್ಗೆ ಪ್ರತಿದಿನ ಮಾಧ್ಯಮದಲ್ಲಿ ಎದ್ದು ಬರುವ ಪ್ರಶ್ನೆಗಳು, ಅವಳ ತೂಕ, ಅವಳ ಉಡುಗೆ, ಅವಳ ನಗು. ಆದರೆ ಯಾರೂ ಕೇಳಿರಲಿಲ್ಲ, ಡಯಾನಾ, ನಿನ್ನ ಮನಸ್ಸಿನಲ್ಲಿ ಏನಿದೆ ಅಥವಾ ನಿನ್ನ ಮನಸ್ಸು ಹೇಗಿದೆ ಅಂತ. ಅವಳು ಮುಸುಕಿನಿಂದ ಮುಚ್ಚಿದ ನೋವು, ಅತ್ತ ವಿಲಿಯಂ ಮತ್ತು ಹ್ಯಾರಿ ಎಂಬ ಇಬ್ಬರು ಪುಟ್ಟ ಮಕ್ಕಳಿಗೆ ಪ್ರೀತಿಯ ತಾಯಿಯಾಗಿ ಬೆಳೆಯುವ ಜವಾಬ್ದಾರಿಯನ್ನು ಈಕೆ ಒತ್ತುಕೊಳ್ತಾಳೆ. ಹಾಗೆ ಈಕೆ ದಿನಾಲು ರಾಜಾರ್ಪಟದ ನಡುವೆ ತನ್ನ ಅಸ್ತಿತ್ವ ಹುಡುಕ್ತಾ ಇರ್ತಾಳೆ. ಅವಳ ಮೌನದ ನಡುವೆ ತನ್ನ ಹೃದಯದ ನಾದವನ್ನು ಉಳಿಸಿಕೊಳ್ಳಲು ಹರಸಾಹಸವನ್ನು ಪಡ್ತಾ ಇದ್ಲು ಡಯಾನಾ ಸ್ಪೆನ್ಸರ್. ನಂತರ 1992ನೇ ವರ್ಷ ಮಾಧ್ಯಮಗಳಲ್ಲಿ ಮೊಟ್ಟ ಮೊದಲಿಗೆ ಹಬ್ಬದಂತ ಸುದ್ದಿ ಆಗುತ್ತೆ. ಡಯಾನಾ ಹಾಗೂ ಚಾರ್ಲ್ಸ್ ಇಬ್ಬರು ಕೂಡ ಡೈವರ್ಸ್ ಅನ್ನು ತೆಗೆದುಕೊಳ್ತಾರೆ. ಈಗ ಅವಳು ರಾಜಮನೆತನದ ಗೌರವ ಹಕ್ಕುದಾರಿಯಾಗಿದ್ದರೂ ಕೂಡ ಮನಸ್ಸಿನಲ್ಲಿ ಅವಳು ಈಗ ಸ್ವತಂತ್ರಳಾಗ್ತಿದ್ಲು. ಆದರೆ ಇದು ಸುಲಭವಾದ ಹೆಜ್ಜೆ ಅಲ್ಲ. ಅದೆಷ್ಟು ನಿರ್ಧಾರ, ಅದೆಷ್ಟು ಅವಳನ್ನು ಕಿತ್ತು ತಿನ್ನುತ್ತಾ ಇತ್ತು. ಹಾಗೆ ನೋವು ಕೂಡ ಹೆಚ್ಚಾಗಿತ್ತು. ಈ ಕಡೆ ಚಾರ್ಲ್ಸ್ಗೆ ಒಂದು ಶಕ್ತಿ ಇದ್ದರೆ ಗೌರವ, ರಾಜಕೀಯ, ಈ ರೀತಿ ಬೆಂಬಲ ಕೂಡ ಇತ್ತು. ಆದರೆ ಡಯಾನಾಳ ಬಳಿ ಮಾತ್ರ ಜನರ ಪ್ರೀತಿ ಮತ್ತು ಮಾನವೀಯತೆ ಇತ್ತು. ಅವಳು ಅರಮನೆಯನ್ನು ಬಿಟ್ಟು ಹೊರಟು ಬರ್ತಾಳೆ. ಬಡ ಮಕ್ಕಳಿಗೆ ಅನ್ನ ನೀಡಲು ಹೋರಾಟವನ್ನು ಆರಂಭಿಸ್ತಾಳೆ. ಏಡ್ಸ್ ರೋಗಿಗಳ ಕೈಯನ್ನು ಹಿಡಿತಾಳೆ. ರೋಗದ ಬಗ್ಗೆ ಲಜ್ಜೆಗೊಳ್ಳಬೇಡಿ ಎಂದು ಪ್ರಪಂಚದ ಕಿವಿಗೆ ತಿಳಿ ಹೇಳ್ತಾಳೆ. ಅವಳು ತಮ್ಮ ನಿಶ್ಶಬ್ದ ನೋವನ್ನು ಜನರ ನೋವಿಗೆ ಹಂಚ್ತಾಳೆ. ಆ ಸಮಯದಲ್ಲಿ ಮಾಧ್ಯಮದ ಕಿರುಕುಳ, ಆ ಮೂಲಕ ಈಕೆಗೆ ಭಾರಿ ಹಿಂಸೆ ಉಂಟಾಗ್ತಾಯಿತ್ತು. ಪತ್ರಕರ್ತರು ಇವಳನ್ನು ಹಿಂಬಾಲಿಸ್ತಾ ಇದ್ರು. ಇವಳ ಪ್ರತಿಯೊಂದು ನೋಟ, ಮಾತು, ಉಸಿರು ಕ್ಯಾಮ್ರಾದ ಎದುರು ಬಲಿಯಾಗ್ತಾ ಇತ್ತು. ಹಾಗೆ ಈಕೆಯ ಹೊಸ ಗೆಳೆಯ ಡೋಡಿ ಫೈಡ್ ಜೊತೆಗೆ ಸುಖ ಕಾಣಲು ಯತ್ನಿಸ್ತಾಳೆ ಡಯಾನಾ ಸ್ಪೆನ್ಸರ್. ಆದರೆ ಜಗತ್ತು ಅವಳಿಗೆ ವಿಶ್ರಾಂತಿಯನ್ನು ನೀಡಲಿಲ್ಲ. ಯಾಕಂದರೆ ಈಕೆ ತನ್ನ ಗೆಳೆಯನ ಜೊತೆ ಪ್ಯಾರಿಸ್ನಿಂದ ಹೊರಟು ಬರ್ತಾ ಇರುವಾಗ ಅಂದು ಆಗಸ್ಟ್ 31, 1997
ರಾತ್ರಿ 12 ಗಂಟೆ ಪ್ಯಾರಿಸ್ನ ಹೃದಯ ಭಾಗದಲ್ಲಿ ಡಯಾನಾ ಮತ್ತು ಡೋಡಿ ಫೈಡ್ ಇವರು ರಿಡ್ಜ್ ಹೋಟೆಲ್ನಿಂದ ಹೊರಟು ಬಂದು ಟನ್ನೆಲ್ ಒಂದರಲ್ಲಿ ಕಾರನ್ನು ಟರ್ನ್ ಮಾಡ್ತಾ ಇರ್ತಾರೆ. ಅವರ ಕಾರು ಹಿಂದೆ ಅನೇಕ ಪತ್ರಕರ್ತರು ಮಾಧ್ಯಮದವರು ಕೂಡ ಪಿಸುಗುಡುತ್ತಾ ಆಕೆಯನ್ನು ಹಿಂಬಾಲಿಸ್ತಾ ಇರ್ತಾರೆ. ಕ್ಯಾಮ್ರಾಗಳ ನಗುಗೆಟ್ಟ ಕಿರ್ಚುಗಳು ಚಾಲಕನ ಮೆದುಳನ್ನು ಕಿತ್ತು ತಿಂತಿದ್ದು. ಈ ಭೀಕರ ಶಬ್ದದೊಡನೆ ಅಜಾಗರೂಕ ವೇಗದೊಂದಿಗೆ ಪಾಂಟಿ ಆಲ್ಮಡ್ ಟನ್ನೆಲ್ನಲ್ಲಿ ಏಕಾಏಕಿ ಒಂದು ಭೀಕರ ಸದ್ದು ಕೇಳಿಸುತ್ತೆ. ಕಾರು ಒಂದು ಕಬ್ಬಿಣದ ಕಂಬಕ್ಕೆ ಡಿಕ್ಕಿಯಾಗಿರುತ್ತೆ. ಅಲ್ಲಿ ಎಲ್ಲ ಕತ್ತಲಾಗಿತ್ತು. ರಕ್ತ ಚಿಮ್ಮಿದ ಕಾರು ಪೂರ್ತಿಯಾಗಿ ರಕ್ತಗತವಾಗಿತ್ತು. ಒಂದು ನಿಶ್ಶಬ್ದ ಹೃದಯಧ್ವನಿ ಮಾತ್ರ ನಿಧಾನವಾಗಿ ಕೇಳಿಸ್ತಾ ಇತ್ತು. ಅದೇ ಡಯಾನಾ ಗಂಭೀರವಾಗಿ ಗಾಯಗೊಂಡಿದ್ದಳು. ಶ್ವಾಸ ಅಳ್ತಾ ಇತ್ತು. ಅವಳನ್ನ ತಕ್ಷಣವೇ ಲಾ ಪಿಟಿ ಸಲ್ಪೇಟ್ರಿಯರ್ ಹಾಸ್ಪಿಟಲ್ಗೆ ಕರೆದೊಯ್ತಾರೆ. ಅವಳನ್ನು ಉಳಿಸಲು ವೈದ್ಯರು ಎಲ್ಲವನ್ನ ಪ್ರಯತ್ನ ಮಾಡ್ತಾರೆ. ಆದರೆ 4 ಗಂಟೆ 53 ನಿಮಿಷಕ್ಕೆ ಡಾಕ್ಟರ್ಗಳು ಒಂದು ಘೋಷಣೆಯನ್ನು ಮಾಡ್ತಾರೆ, ಶೀ ಈಸ್ ನೋ ಮೋರ್. ಆ ಘೋಷಣೆಯ ಜೊತೆ ಇಡೀ ಬ್ರಿಟನ್ ತತ್ತರಿಸಿ ಹೋಗುತ್ತೆ. ಬುಕಿಂಗ್ಹ್ಯಾಮ್ ಪ್ಯಾಲೇಸ್ ಮುಂದೆ ಸಾವಿರಾರು ಜನರು ಜಮಾಯಿಸ್ತಾರೆ. ಹೂವಿನ ಹಾರಗಳು, ಲೈಟರ್ ಹೊತ್ತ ದೀಪಗಳು ಮತ್ತು ಕಣ್ಣೀರು ತೊಯ್ದ ಪುಟಾಣಿಗಳ ನೋಟಗಳು ಅಲ್ಲಿ ಆಕೆಗಾಗಿ ಕಾಯ್ತಾ ಇರುತ್ತೆ. ನಂತರ ಸೆಪ್ಟೆಂಬರ್ 6, 1997 ಇಂಗ್ಲೆಂಡ್ ಇತಿಹಾಸದ ಅತಿ ದುಃಖಭರಿತ ದಿನಗಳಲ್ಲಿ ಒಂದು ಅಂತ ಹೇಳ್ಬೋದು. ಲಂಡನ್ನ ಹೃದಯ ಭಾಗವಾದ ವೆಸ್ಟ್ ಮಿನಿಸ್ಟರ್ ಆಬಿ, ಇಲ್ಲಿ ಸಾವಿರಾರು ಜನರು ಗುಂಗಾಗಿ ನಿಂತಿರ್ತಾರೆ. ಆದರೆ ಯಾರು ಕೂಡ ಮಾತಾಡ್ತಾ ಇರಲಿಲ್ಲ. ಶಾಂತ, ಭಾವುಕ, ತಟಸ್ಥ. ಏಕೆಂದರೆ ಅವರು ಜನಪ್ರಿಯ ರಾಜಕುಮಾರಿ ಡಯಾನಾಗೆ ಕೊನೆಯದಾಗಿ ವಿದಾಯ ಹೇಳಲು ಬಂದಿರ್ತಾರೆ. ಸ್ನೋ ವೈಟ್ ಫುಟ್ ಮೇಲೆ ಅವಳ ಗೆಳೆಯರು ಇಟ್ಟು ಹೋದ ವೈಟ್ ಲಿಲ್ಲೀಸ್. ಹತ್ತಿರದಲ್ಲಿ ನಡೆದು ಬರ್ತಿದ್ದ 2 ಪುಟ್ಟ ಹೃದಯಗಳ ಕನಸು. ವಿಲಿಯಂ ಮತ್ತು ಹ್ಯಾರಿ ತಂದೆ ತಾಯಿಗಳನ್ನು ಕಳೆದುಕೊಂಡ ಅವಿಶ್ವಾಸ ಭರಿತ ಕಣ್ಣುಗಳು ಆಕೆಯ ಕಣ್ಣಿನಲ್ಲಿ ಹಾಗೆ ಕಳೆದು ಹೋಗಿದ್ದವು. ಎಲ್ವನ್ ಜಾನ್ ಎಂಬಾತ ವೇದಿಕೆಯ ಮೇಲೆ ನಿಂತು ಹಾಡ್ತಾನೆ, ಗುಡ್ ಬೈ ಇಂಗ್ಲೆಂಡ್ಸ್ ರೋಸ್, ಮೇ ಯು ಎವರ್ ಗ್ರೋ ಇನ್ ಅವರ್ ಆರ್ಟ್ಸ್ ಅಂತ ಹೇಳ್ತಾನೆ. ಅವಳು ತನ್ನ ಜೀವನವನ್ನು ಸಂಭ್ರಮಿಸುವ ಹೆಜ್ಜೆಗಳು ತಿರುಗಿಸಬೇಕಾಗಿದೆ ಹೆಣ್ಣಾಗಿದ್ಲು. ಆದರೆ ಇಂದು ಶವಯಾತ್ರೆಯ ದಾರಿಯಾಗಿ ಆಕೆ ಹೋಗ್ತಾ ಇದ್ದಾಳೆ. ದೇಶದ ಪ್ರತಿ ಹೆಣ್ಣು ಮಗು, ತಾಯಿ, ಬಡವ ಎಲ್ಲರನ್ನ ಅವಳು ತನ್ನವರೆಂತ ಕಂಡಿದ್ಲು. ಡಯಾನಳ ಮೃತದೇಹವನ್ನು ಈಕೆಯ ತಂದೆಯ ಎಸ್ಟೇಟ್ ಆಲ್ತೋರ್ಫ್ಗೆ ಕೊಂಡೊಯ್ತಾರೆ. ಒಂದು ಗುಡ್ಡದ ಮಧ್ಯೆ ಇರುವ ಒಂದು ಕೆರೆಯ ದಡದಲ್ಲಿ ಇವಳ ಅಂತಿಮ ಸಂಸ್ಕಾರವನ್ನು ಮಾಡ್ತಾರೆ. ಆ ದಿನ ಬ್ರಿಟನ್ ಮಾತ್ರವಲ್ಲ, ಇಡೀ ಪ್ರಪಂಚವೇ ಭಾವನೆಗಳಿಗೆ ಜಲಮಯವಾಗಿತ್ತು. ಅವಳ ಸಾವಿಗೆ ಉತ್ತರರಹಿತ ಪ್ರಶ್ನೆಗಳು ಮಾತ್ರ ಉಳಿದವು. ಅವಳ ಬದುಕು ಒಂದು ಉತ್ಸಾಹದ ಆದರ್ಶವಾಗಿತ್ತು. ಹಾಗೆ ಆಕೆ ತನ್ನ ಆಯುಷ್ ಕಾಲದಲ್ಲಿ ಬಡವರಿಗೆ ಮತ್ತು ರೋಗಿಗಳಿಗೆ ಸಹಾಯ ಮಾಡುತ್ತಾ ವೇದವಾಕ್ಯಗಳನ್ನು ಹೇಳಿಕೊಳ್ತಾ ಬರ್ತಾ ಇದ್ಲು. ಅದರಲ್ಲಿ ಇಂದಿಗೂ ಕೂಡ ಅವಳು ಹೇಳಿದ ವಾಕ್ಯ ಜೀವಂತವಿದೆ. ಅದರಲ್ಲಿ ಒಂದನ್ನು ಹೇಳ್ತೀನಿ, ಕ್ಯಾರಿ ಔಟ್ ಎ ರ್ಯಾಂಡಮ್ ಆ್ಯಕ್ಟ್ ಆಫ್ ಕೈಂಡ್ನೆಸ್ ವಿತ್ ನೋ ಎಕ್ಸ್ಪೆಕ್ಟೇಷನ್ ಆಫ್ ರಿವಾರ್ಡ್ ಆ್ಯಂಡ್ ಒನ್ ಡೇ ಸಮ್ ಒನ್ ಮೈಟ್ ಟು ದ ಸೇಮ್ ಫಾರ್ ಯು. ಇದು ಆಕೆ ಹೇಳುತ್ತಿದ್ದ ಜೀವಂತ ವಾಕ್ಯಗಳಲ್ಲಿ ಒಂದಾಗಿದೆ. ಅವಳ ನಗು ಇನ್ನೂ ಕಾಣುವುದಿಲ್ಲ, ಆದರೆ ಅವಳ ಪ್ರೀತಿ ನಮ್ಮ ಮೇಲೆ ಮಿಂಚುತ್ತಿದೆ. ಅವಳು ರಾಜಮನೆತನದಿಂದ ಹೊರಬಂದದ್ರೂ ಕೂಡ, ಆದರೆ ಜನರ ಹೃದಯದಲ್ಲಿ ರಾಜಿ ಆಗ್ತಾಳೆ. ಎಡವಿದ ಪ್ರೇಮ, ನೋವಿನ ಜೀವನ ಮತ್ತು ಮಾಧ್ಯಮದ ಕತ್ತಲೆ ನಡುವೆ ಅವಳು ಬೆಳಕು ದೀಪದಂತೆ ಮುಗುಚಿದ್ಲು. ಡಯಾನಳ ಬದುಕು ಕೇವಲ ಒಂದು ರಾಜಕುಮಾರಿಯ ಕಥೆಯಲ್ಲ, ಅದು ಕರುಣೆಯ ಪಾಠ, ಸಹಾನುಭೂತಿಯ ದಾರಿ ಮತ್ತು ಮಾನವೀಯತೆಯ ಸಂಕೇತ. ಇಂದು ಕೂಡ ಒಂದು ತಾಯಿಗೆ ಅಥವಾ ಒಂದು ಅನಾಥನಿಗೆ ಅಥವಾ ಬಡ ರೋಗಿಗಳಿಗೆ ಅಥವಾ ಯಾರಿಗಾದರೂ ಕರುಣೆಯನ್ನು ತೋರಿಸಿದರೆ ಆ ಕರುಣೆಯ ಮೂಲಕ ಅವಳ ಸ್ಪರ್ಶವನ್ನು ಅನುಭವಿಸಬಹುದು ಅಂತ ಹೇಳ್ತಾರೆ. ಹಾಗೆ ಡಯಾನಳ ಜೀವನದಲ್ಲಿ ಎಲ್ಲವೂ ಕೂಡ ನೋವೇ ಇದ್ರೂ ಕೂಡ ಆಕೆ ಸತ್ತ ನಂತರ ಇಡೀ ಬ್ರಿಟನ್, ಇಂಗ್ಲೆಂಡ್ನ ಜನತೆ ಕೂಡ ಬಂದಿತ್ತು. ಅಂದರೆ ಮಿಲಿಯನ್ ಗಟ್ಟಲೆ ಜನಸಂಖ್ಯೆ ಆಕೆಯ ಸಾವನ್ನು ಸ್ಮರಿಸೋದಕ್ಕೆ ಬಂದಿದ್ದರು. ಇದು ಡಯಾನಳ ಒಂದು ಲೈಫ್ ಜರ್ನಿ. ಓಕೆ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆ ವಿಡಿಯೋವನ್ನು ಶೇರ್ ಮಾಡಿ. ಇದರ ಅನಿಸಿಕೆಯನ್ನು ನಮ್ಮ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಕೆಳಗಡೆ ಕಾಣುವ ರೆಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.